SSC ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಈ ಕೆಳಗಿನ ಹುದ್ದೆಗೆ ಸಂಬಂಧಪಟ್ಟಂತಹ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಅನ್ನು ಚರ್ಚೆ ಮಾಡೋಣ. ಮೂರನೇ ದಿನ ಎರಡನೇ ಪಾರ್ಟ್. ಒಂದನೇ ಪ್ರಶ್ನೆ, ಕರ್ನಾಟಕ ಉಷ್ಣವಲಯ ಭಾರತದ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ? ಒಂದನೇ ಆಪ್ಷನ್ ಒಡಿಶಾ, ಎರಡನೇ ಆಪ್ಷನ್ ಜಾರ್ಖಂಡ್, ಮೂರನೇ ಆಪ್ಷನ್ ಮಿಜೋರಾಂ, ನಾಲ್ಕನೇ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ ಒಂದು, ಒಡಿಶಾ. ಎರಡನೆಯ ಪ್ರಶ್ನೆ, ಭೂಮಿಯ ಸುತ್ತಳತೆಯ 1 ಡಿಗ್ರಿಯ ಅಳತೆ ಏನು? ಒಂದನೇ ಆಪ್ಷನ್ 100, ಎರಡನೇ ಆಪ್ಷನ್ 111, ಮೂರನೇ ಆಪ್ಷನ್ 151, ನಾಲ್ಕನೇ ಆಪ್ಷನ್ 175. ಸರಿ ಉತ್ತರ 2, 111. ಮೂರನೆಯ ಪ್ರಶ್ನೆ, ಒಂದು ಅಕ್ಷಾಂಶದ ಉದ್ದ ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ ಧ್ರುವಿಗಳಲ್ಲಿ ತುಲಾತ್ಮಕವಾಗಿ ಕಡಿಮೆ, ಎರಡನೇ ಆಪ್ಷನ್ ಸಮಭಾಜಕದಲ್ಲಿ ತುಲಾತ್ಮಕವಾಗಿ ಕಡಿಮೆ, ಮೂರನೇ ಆಪ್ಷನ್ ಜಗತ್ತಿನಾದ್ಯಂತ ಸ್ಥಿರ, ನಾಲ್ಕನೇ ಆಪ್ಷನ್ ಉಪ ಉಷ್ಣ ವಲಯದಲ್ಲಿ ತುಲಾತ್ಮಕವಾಗಿ ಹೆಚ್ಚು. ಸರಿ ಉತ್ತರ 4, ಉಪ ಉಷ್ಣ ವಲಯದಲ್ಲಿ ತುಲಾತ್ಮಕವಾಗಿ ಹೆಚ್ಚು. ನಾಲ್ಕನೆಯ ಪ್ರಶ್ನೆ, ಡ್ಯಾಶ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸಮಭಾಜಕ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹಾದು ಹೋಗುವ ಏಕೈಕ ಖಂಡವಾಗಿದೆ. ಒಂದನೇ ಆಪ್ಷನ್ ಉತ್ತರ ಅಮೆರಿಕ, ಎರಡನೇ ಆಪ್ಷನ್ ಆಫ್ರಿಕಾ, ಮೂರನೇ ಆಪ್ಷನ್ ಯುರೋಪ್, ನಾಲ್ಕನೇ ಆಪ್ಷನ್ ಏಷ್ಯಾ. ಸರಿ ಉತ್ತರ 2, ಆಫ್ರಿಕಾ. ಐದನೆಯ ಪ್ರಶ್ನೆ, ಕೆಳಗಿನ ಯಾವ ದೇಶವು ಗರಿಷ್ಠ ಸಂಖ್ಯೆಯ ಸಮಯ ವಲಯವನ್ನು ಹೊಂದಿದೆ? ಒಂದನೇ ಆಪ್ಷನ್ ರಷ್ಯಾ, ಎರಡನೇ ಆಪ್ಷನ್ ಫ್ರಾನ್ಸ್, ಮೂರನೇ ಆಪ್ಷನ್ USA, ನಾಲ್ಕನೇ ಆಪ್ಷನ್ ಆಸ್ಟ್ರೇಲಿಯಾ. ಸರಿ ಉತ್ತರ 2, ಫ್ರಾನ್ಸ್. ಆರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣ ಖಗೋಳಾರ್ಧವಾಗಿ ವಿಭಜಿಸುತ್ತದೆ? ಒಂದನೇ ಆಪ್ಷನ್ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಎರಡನೇ ಆಪ್ಷನ್ ಅಕ್ಷರೇಖೆ, ಮೂರನೇ ಆಪ್ಷನ್ ಸಮಭಾಜಕ, ನಾಲ್ಕನೇ ಆಪ್ಷನ್ ಮಕರ ಸಂಕ್ರಾಂತಿ ವೃತ್ತ. ಸರಿ ಉತ್ತರ 3, ಸಮಭಾಜಕ. ಏಳನೆಯ ಪ್ರಶ್ನೆ, ರೇಖಾಂಶಗಳು ಭೂಮಿಯನ್ನು ಎಷ್ಟು ಸಮಯ ವಲಯಗಳಾಗಿ ವಿಭಜಿಸುತ್ತದೆ? ಒಂದನೇ ಆಪ್ಷನ್ 3 ಸಮಯ ವಲಯಗಳು, ಎರಡನೇ ಆಪ್ಷನ್ 15 ಸಮಯ ವಲಯಗಳು, ಮೂರನೇ ಆಪ್ಷನ್ 24 ಸಮಯ ವಲಯಗಳು, ನಾಲ್ಕನೇ ಆಪ್ಷನ್ 360 ಸಮಯ ವಲಯಗಳು. ಸರಿ ಉತ್ತರ 3, 24 ಸಮಯ ವಲಯಗಳು. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ವಿಷುವತ್ ಸಂಕ್ರಾಂತಿಯು ಯಾವ ದಿನಗಳಲ್ಲಿ ಸಂಭವಿಸುತ್ತದೆ? ಒಂದನೇ ಆಪ್ಷನ್ 21 ಮಾರ್ಚ್ ಮತ್ತು 22 ಡಿಸೆಂಬರ್, ಎರಡನೇ ಆಪ್ಷನ್ ಜೂನ್ 22 ಮತ್ತು ಸೆಪ್ಟೆಂಬರ್ 23, ಮೂರನೇ ಆಪ್ಷನ್ ಜೂನ್ 21 ಮತ್ತು 22 ಡಿಸೆಂಬರ್, ನಾಲ್ಕನೇ ಆಪ್ಷನ್ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಸರಿ ಉತ್ತರ 4, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಒಂಬತ್ತನೆಯ ಪ್ರಶ್ನೆ, ಎರಡು ಧ್ರುವಿಯನ್ನು ಸೇರಿಸುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಒಂದನೇ ಆಪ್ಷನ್ ಸಮಾನಾಂತರಗಳು, ಎರಡನೇ ಆಪ್ಷನ್ ರೇಖಾಂಶಗಳು, ಮೂರನೇ ಆಪ್ಷನ್ ಅಕ್ಷಾಂಶಗಳು, ಮೇಲಿನ ಎಲ್ಲವೂ. ಸರಿ ಉತ್ತರ 2, ರೇಖಾಂಶಗಳು. ಹತ್ತನೆಯ ಪ್ರಶ್ನೆ, ರೇಖಾಂಶದ ನಡುವಿನ ಸಮಯದ ವ್ಯತ್ಯಾಸವೇನು? ಒಂದನೇ ಆಪ್ಷನ್ 5 ನಿಮಿಷಗಳು, ಎರಡನೇ ಆಪ್ಷನ್ 5 ನಿಮಿಷ 20 ಸೆಕೆಂಡ್ಗಳು, ಮೂರನೇ ಆಪ್ಷನ್ 4 ನಿಮಿಷಗಳು, ನಾಲ್ಕನೇ ಆಪ್ಷನ್ 4 ನಿಮಿಷ 20 ಸೆಕೆಂಡ್ಗಳು. ಸರಿ ಉತ್ತರ 3, 4 ನಿಮಿಷಗಳು. 11ನೇ ಪ್ರಶ್ನೆ, ಅಶ್ವ ಅಕ್ಷಾಂಶಗಳು ಡ್ಯಾಶ್ ವಾಯುಮಂಡಲದ ಒತ್ತಡದ ಪಟ್ಟಿಯೊಳಗೆ ಇರುತ್ತದೆ? ಒಂದನೇ ಆಪ್ಷನ್ ಧ್ರುವೀಯ ಅಧಿಕ ಒತ್ತಡ, ಎರಡನೇ ಆಪ್ಷನ್ ಸಮಭಾಜಕ ಕಡಿಮೆ ಒತ್ತಡ, ಮೂರನೇ ಆಪ್ಷನ್ ಉಪ ಉಷ್ಣ ವಲಯದ ಅಧಿಕ ಒತ್ತಡ, ನಾಲ್ಕನೇ ಆಪ್ಷನ್ ಉಪಧ್ರುವೀಯ ಕಡಿಮೆ ಒತ್ತಡ. ಸರಿ ಉತ್ತರ 3, ಉಪ ಉಷ್ಣ ವಲಯದ ಅಧಿಕ ಒತ್ತಡ. 12ನೇ ಪ್ರಶ್ನೆ, ಭೂಮಿಯನ್ನು ಅಡ್ಡಲಾಗಿ ಸುತ್ತುವರೆದಿರುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಒಂದನೇ ಆಪ್ಷನ್ ಅಕ್ಷಾಂಶ, ಎರಡನೇ ಆಪ್ಷನ್ ರೇಖಾಂಶ, ಮೂರನೇ ಆಪ್ಷನ್ ಸಮವಾಯುಭಾರ ರೇಖೆ, ನಾಲ್ಕನೇ ಆಪ್ಷನ್ ಇದ್ಯಾವುದೂ ಅಲ್ಲ. ಸರಿ ಉತ್ತರ 1, ಅಕ್ಷಾಂಶ. 13ನೇ ಪ್ರಶ್ನೆ, ಸಮಾನಾಂತರ ರೇಖೆಗಳು ಡ್ಯಾಶ್ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ಎಳೆದ ರೇಖೆಗಳಾಗಿವೆ. ಒಂದನೇ ಆಪ್ಷನ್ ಸಮಾನ ತಾಪಮಾನ, ಎರಡನೇ ಆಪ್ಷನ್ ಸರಾಸರಿ ಸಮುದ್ರ ಮಟ್ಟದಿಂದ ಸಮಾನ ಎತ್ತರ, ಮೂರನೇ ಆಪ್ಷನ್ ಸಮಾನ ಮಳೆ, ನಾಲ್ಕನೇ ಆಪ್ಷನ್ ಸಮಾನ ಗಾಳಿಯ ಒತ್ತಡ. ಸರಿ ಉತ್ತರ 2, ಸರಾಸರಿ ಸಮುದ್ರ ಮಟ್ಟದಿಂದ ಸಮಾನ ಎತ್ತರ. 14ನೇ ಪ್ರಶ್ನೆ, ಉತ್ತರ ಧ್ರುವವನ್ನು ದಕ್ಷಿಣ ಧ್ರುವಕ್ಕೆ ಸಂಪರ್ಕಿಸುವ ಅದೃಶ್ಯ ರೇಖೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಮಧ್ಯಾಹ್ನದ ರೇಖೆ, ಎರಡನೇ ಆಪ್ಷನ್ ಅಕ್ಷಾಂಶಯ, ಮೂರನೇ ಆಪ್ಷನ್ ಸಮಭಾಜಕ, ನಾಲ್ಕನೇ ಆಪ್ಷನ್ ಅಕ್ಷೀಯ ಸಮತಲ.
ಸರಿ ಉತ್ತರ 1 ಮಧ್ಯಾಹ್ನದ ರೇಖೆ. 15ನೇ ಪ್ರಶ್ನೆ, ಪಶ್ಚಿಮದಲ್ಲಿ ಭಾರತವನ್ನು ಸುತ್ತುವರೆದಿರುವ ಜಲಮೂಲ ಯಾವುದು? 1ನೇ ಆಪ್ಷನ್ ಅರಬ್ಬಿ ಸಮುದ್ರ, 2ನೇ ಆಪ್ಷನ್ ಪೆಸಿಫಿಕ್ ಸಾಗರ, 3ನೇ ಆಪ್ಷನ್ ಬಂಗಾಳ ಕೊಲ್ಲಿ, 4ನೇ ಆಪ್ಷನ್ ಹಿಂದೂ ಮಹಾಸಾಗರ. ಸರಿ ಉತ್ತರ 1 ಅರಬ್ಬಿ ಸಮುದ್ರ.